ಪ್ರಿಯ ವೀಕ್ಷಕರೇ, ಅನಾಮಧೇಯನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದೇವಸ್ಥಾನಕ್ಕೆ ನಾವು ಹೋದ ತಕ್ಷಣ ಮೊದಲು ಮಾಡುವ ಕೆಲಸ ಏನು ಹೇಳಿ? ಅಲ್ಲಿರುವ ಒಂದು ದೊಡ್ಡ ಗಂಟೆಯನ್ನು ಬಾರಿಸುವುದು. ಏನಕ್ಕಾಗಿ ನಾವು ಗಂಟೆ ಹೊಡೆಯುತ್ತೇವೆ ಎಂದು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಅಥವಾ ಆ ಗಂಟೆ ಹೊಡೆಯುವುದರಿಂದಾಗಿ ದೇವರನ್ನು ಎಬ್ಬಿಸುತ್ತೇವೆ ಎಂದು ಅಂದುಕೊಂಡಿದ್ದೀರಾ? ಖಂಡಿತ ಇಲ್ಲ. ಇದರ ಹಿಂದೆ ಒಂದು ಅದ್ಭುತವಾದ ವಿಜ್ಞಾನ ಮತ್ತು ಮನೋವಿಜ್ಞಾನ ಅಡಗಿದೆ. ದೇವಸ್ಥಾನಕ್ಕೆ ಹೋದ ತಕ್ಷಣ ಗರ್ಭಗುಡಿಯ ಒಳಗೆ ಹೋಗುವ ಮುನ್ನ ನಾವೆಲ್ಲರೂ ಒಂದು ಗಂಟೆ ಬಾರಿಸುತ್ತೇವೆ. ಕೆಲವರು ಇದು ದೇವರನ್ನು ಎಚ್ಚರಿಸಲು ಎಂದು ಅಂದ್ಕೊಂಡಿರ್ತಾರೆ. ಆದರೆ ಸರ್ವವ್ಯಾಪಿಯಾದ ದೇವರಿಗೆ ಎಚ್ಚರ ತಪ್ಪಿಸಲು ಸಾಧ್ಯವೇ? ಖಂಡಿತ ಇಲ್ಲ. ಹಾಗಾದರೆ ಈ ಗಂಟೆ ಬಾರಿಸುವ ಪದ್ಧತಿಯ ಹಿಂದೆ ಇರುವ ನಿಜವಾದ ರಹಸ್ಯವೇನು ಮತ್ತು ಇದರ ಹಿಂದೆ ಇರುವ ಸೈನ್ಸ್ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುವ ಪ್ರಯತ್ನ ಮಾಡುತ್ತೇನೆ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ದ ಸೈನ್ಸ್ ಆಫ್ ಮೆಟಲ್ಸ್, ಅಂದರೆ ದೇವಸ್ಥಾನದ ಗಂಟೆಗಳನ್ನು ಸುಮ್ಮನೆ ಕಬ್ಬಿಣದಿಂದ ಮಾಡಿರೋದಿಲ್ಲ. ಇವುಗಳು ಹಲವಾರು ಮೆಟಲ್ಸ್ನ ಮಿಕ್ಸ್ ಮಾಡಿರುವ ಒಂದು ಗಂಟೆಯಾಗಿರುತ್ತದೆ. ಅವುಗಳು ಯಾವ ಮೆಟಲ್ಸ್ ಎಂದರೆ ಕ್ಯಾಡ್ಮಿಯಂ, ಲೆಡ್, ಕಾಪರ್, ಜಿಂಕ್, ನಿಕ್ಕಲ್ ಮತ್ತು ಮ್ಯಾಗ್ನೀಸ್ನಂತಹ ವಿವಿಧ ಲೋಹಗಳನ್ನು ವೈಜ್ಞಾನಿಕವಾದ ಮಿಶ್ರಣದಿಂದ ಮಾಡಿ ತಯಾರಿಸಲಾಗಿರುತ್ತದೆ. ಈ ಲೋಹಗಳು ಎಷ್ಟು ನಿಖರವಾದ ಪ್ರಮಾಣದಲ್ಲಿ ಬೆರೆಸಲಾಗುತ್ತದೆಯೋ, ಅಂದರೆ ಗಂಟೆ ಬಾರಿಸಿದಾಗ ಅದರಿಂದ ಹೊರಬರುವ ಶಬ್ದವು ನಮ್ಮ ಮೆದುಳಿನ ಎಡ ಮತ್ತು ಬಲ ಭಾಗಗಳಲ್ಲಿ ಸಮತೋಲನವಾದ ಒಂದು ವೈಬ್ರೇಷನನ್ನು ಉಂಟು ಮಾಡುತ್ತದೆ. ಅದನ್ನೇ ನಾವು ಸೈನ್ಸಲ್ಲಿ ದ 7 ಸೆಕೆಂಡ್ ರೂಲ್ ಅಂತಲೇ ಕರಿತೇವೆ. ಅಂದರೆ ಗಂಟೆಯನ್ನು ಬಾರಿಸಿದಾಗ ಹೊರಬರುವ ಪ್ರತಿಧ್ವನಿಯು, ಅಂದರೆ ಎಕೋ, ಕನಿಷ್ಠ 7 ಸೆಕೆಂಡ್ಗಳ ಕಾಲ ಇರುತ್ತದೆ. ಈ 7 ಸೆಕೆಂಡ್ಗಳ ಶಬ್ದದ ಅಲೆಗಳು ನಮ್ಮ ದೇಹದ 7 ಚಿಕಿತ್ಸಾ ಕೇಂದ್ರಗಳನ್ನು, ಅಂದರೆ 7 ಹೀಲಿಂಗ್ ಸೆಂಟರ್ಸ್ ಅಂತ ಕರೀತೇವಲ್ಲ, ಆ ಕೇಂದ್ರಗಳನ್ನು ಹೋಗಿ ಈ ವೈಬ್ರೇಷನ್ ಸ್ಪರ್ಶ ಮಾಡುತ್ತವೆ. ಈ ಶಬ್ದವು ಕೇಳಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ಬೇಡದ ಆಲೋಚನೆಗಳು ಕ್ಷಣಾರ್ಧದಲ್ಲಿ ಮಾಯವಾಗುತ್ತವೆ. ನಮ್ಮ ಮೆದುಳು ಸಂಪೂರ್ಣವಾಗಿ ಶೂನ್ಯವಾಗುತ್ತವೆ. ಅಂದರೆ ಒಂದು ಬ್ಲಾಂಕ್ ಅನ್ನೋ ಸ್ಟೇಟಿಗೆ ನಮ್ಮ ಮೆದುಳು ಬಂದಿರುತ್ತದೆ. ಈ ಸ್ಥಿತಿಯೇ ದೈವದ ಮುಂದೆ ಪ್ರಾರ್ಥಿಸಲು ಅತ್ಯಂತ ಸೂಕ್ತವಾದ ಸಮಯ. ಇನ್ನು ಮೂರನೇ ವಿಚಾರಕ್ಕೆ ಬರೋದಾದರೆ, ನಾವು ದೇವಸ್ಥಾನಕ್ಕೆ ಹೋದಾಗ ನಮ್ಮ ಮನಸ್ಸಿನಲ್ಲಿ ನಮಗೆ ಅರಿವಿರದಂತೆ ನೂರಾರು ವಿಚಾರಗಳ ಬಗ್ಗೆ ನಾವು ಯೋಚನೆ ಮಾಡ್ಕೊತಾನೆ ಹೋಗಿರ್ತೀವಿ. ಆ ತೀಕ್ಷ್ಣವಾದ ಗಂಟೆಯ ಶಬ್ದ ನಮ್ಮ ಮೆದುಳನ್ನು ಜಾಗೃತಗೊಳಿಸುತ್ತದೆ. ಅಂದರೆ ಇಟ್ಸ್ ಶಾರ್ಪನ್ಸ್ ಅವರ್ ಬ್ರೈನ್ ಅಂತ ಇಂಗ್ಲಿಷಲ್ಲಿ ನಾವು ಕರಿತೇವೆ. ಈ ಶಬ್ದವು ಒಂದು ರೀತಿಯಲ್ಲಿ ಓಂಕಾರದ ಧ್ವನಿಯನ್ನು ಹೋಲುತ್ತದೆ. ಇದು ನಮ್ಮ ಮನಸ್ಸನ್ನು ಶಾಂತಿಗೊಳಿಸಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಇದಕ್ಕಾಗಿಯೇ ಗಂಟೆ ಬಾರಿಸಿದ ತಕ್ಷಣ ನಮಗೆ ಒಂದು ರೀತಿಯ ಪ್ರಶಾಂತತೆಯ ಅನುಭವ ಆಗಿರುತ್ತದೆ. ಮುಂದಿನ ಸರಿ ನೀವು ಗಂಟೆ ಬಾರಿಸಿದಾಗ ಈ ಪ್ರಶಾಂತತೆಯನ್ನು ಅಬ್ಸರ್ವ್ ಮಾಡಿ. ಇನ್ನು ಬಯೋಲಾಜಿಕಲ್ ಆಸ್ಪೆಕ್ಟ್ಸ್ನ ನೋಡೋದಾದರೆ, ಗಂಟೆಯ ಶಬ್ದದಿಂದ ಹೊರಬರುವ ತರಂಗಗಳು, ಅಂದರೆ ವೈಬ್ರೇಷನ್, ದೇವಸ್ಥಾನದ ಸುತ್ತಮುತ್ತಲಲ್ಲಿರುವ ಸಣ್ಣ ಪುಟ್ಟ ಬ್ಯಾಕ್ಟೀರಿಯಾಗಳನ್ನು ಮತ್ತು ಕೀಟಾಣುಗಳನ್ನು ನಾಶಪಡಿಸುವ ಶಕ್ತಿ ಹೊಂದಿದೆ ಎಂದು ಹೇಳಲಾಗುತ್ತದೆ. ಇದರಿಂದ ದೇವಸ್ಥಾನದ ಪರಿಸರವೂ ಶುದ್ಧವಾಗಿರುತ್ತದೆ ಮತ್ತು ಅದರಿಂದ ಬರೋ ವೈಬ್ರೇಷನ್ ನಮ್ಮ ಮನಸ್ಸನ್ನು ಶಾಂತಿಯುತ ಮಾಡುವುದರಿಂದ ದೇವಸ್ಥಾನ ಯಾವಾಗಲೂ ನಮಗೆ ಒಂದು ಪೀಸ್ ಮತ್ತು ಶಾಂತಿಯ ಭಾವವನ್ನು ನಮಗೆ ತರುತ್ತದೆ. ಇದನ್ನು ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರುತ್ತೀರಾ? ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಪ್ರತಿಯೊಂದು ಸಂಪ್ರದಾಯದ ಹಿಂದೆಯೂ ಇಷ್ಟೊಂದು ಗಮನಾರ್ಹವಾದ ಅರ್ಥಗಳಿರುತ್ತವೆ. ಇನ್ನು ಮುಂದೆ ದೇವಸ್ಥಾನಕ್ಕೆ ನೀವು ಹೋಗಿ ಗಂಟೆ ಬಾರಿಸುವಾಗ ಆ ಶಬ್ದವನ್ನು ಗಮನಿಸಿ ನೋಡಿ, ನಿಮ್ಮ ಮನಸ್ಸಿಗೆ ಎಂತಹ ಶಾಂತಿ ಸಿಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಅದ್ಭುತ ರಹಸ್ಯಗಳನ್ನು ತಿಳಿಯಲು ನನ್ನ ಅನಾಮಧೇಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಪ್ರೀತಿಯ ಅನಾಮಧೇಯ ಹೋಗಿ ಬರುತ್ತಾನೆ. ಧನ್ಯವಾದಗಳು.